ಅಶ್ವವೇಗ ನ್ಯೂಸ್ ಈ ಸಮಯದಲ್ಲಿ ಈ ಬೈ ಎಲೆಕ್ಷನ್ ಚುನಾವಣೆಗಳ ಮೇಲೆ ಆ ಒಂದು ಉಪಚುನಾವಣೆ ಈಗಲೇ ನಡೆದರೆ ಏನು ಫಲಿತಾಂಶ ಬರುತ್ತೆ ಅನ್ನುವ ಆಧಾರವಾಗಿಟ್ಕೊಂಡು ನಿಮ್ಮ ಮುಂದೆ ಈ ಸುದ್ದಿಯನ್ನು ನಾವು ಬಿತ್ತರಿಸ್ತಾ ಇದ್ದೀವಿ. ಆ ಒಂದು ಪವರ್ಫುಲ್ ಅನಾಲಿಸಿಸ್ ಈಗ ನಡೀತಾ ಇದೆ. ಬಾಗಲಕೋಟೆ ಹೋಗೋಣ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ HY ಮೇಟಿ ಅವರ ನಿಧನದಿಂದ ತೆರವಾದಂಥ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಯಾವ ರೀತಿ ವಾತಾವರಣವಿದೆ, ಅಲ್ಲಿಯ ಜನರ ಅಭಿಪ್ರಾಯದ ಮೇಲೆಗೆ ರಹಸ್ಯ ಕಾರ್ಯಾಚರಣೆಯಲ್ಲಿ ನಾವು ಈ ವಿಚಾರವನ್ನು ಮನಗಂಡೆವು. ಅಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಟ್ಟರೆ, ಯಾಕಂತ ಹೇಳಿದರೆ ಅಲ್ಲಿ ಈಗಾಗಲೇ ಒಳಜಗಳಗಳು ಎಲ್ಲ ಶುರುವಾಗಿದೆ. ಮೇಟಿ ಅವರ ಕುಟುಂಬದಲ್ಲೇ ಒಂದಿಷ್ಟು ರಾಜಕಾರಣ ಶುರುವಾಗಿದೆ. ಆಮೇಲೆ ಚರಂತಿ ಮಠ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಫೈನಲ್ ಆಗಿದೆ. ಅಲ್ಲಿ ಹಳೆ ಹುಲಿಗೆ ಟಿಕೆಟ್ ಕೊಟ್ಟಿರೋದು ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು ಅನ್ನುವ ಲೆಕ್ಕಾಚಾರಗಳನ್ನು ನಾವು ನೋಡ್ತಾ ಹೋಗೋಣ. ಬಾಗಲಕೋಟೆ ಬೈ ಎಲೆಕ್ಷನ್ ಸರ್ವೆ ಕೂಡ ಈಗಾಗಲೇ ಔಟ್ ಆಗಿದೆ. ಪ್ರೀಪೋಲ್ ಸರ್ವೆಯಲ್ಲಿ ಖಂಡಿತವಾಗ್ಲೂ ಶಾಕಿಂಗ್ ಒಂದು ರಿಪೋರ್ಟ್ ಅಂತ ಹೇಳ್ಬೋದು. ಇಟ್ ಮೈಟ್ ಬಿ ಟೂ ಅರ್ಲಿ, ವೆರಿ ಟ್ರೂ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆದರೆ ಆ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಕೂಡ ಇರೋ ಕಾರಣಕ್ಕಾಗಿ ನಾವು ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಉಪಚುನಾವಣೆ ನಡೆದರೆ ಯಾರು ಗೆಲ್ತಾರೆ, ಕಾಂಗ್ರೆಸ್ ಪಕ್ಷನ, BJP ಪಾರ್ಟಿನ, ಹೀಗೆ ಹಲವು ವಿಚಾರಗಳು ಗರಿಗೆದಿರ್ತಾ ಇದ್ದಾವೆ. ಆದರೆ ಲೋಕಲ್ ಪಾಲಿಟಿಕ್ಸ್ ಅಂತ ನೋಡಿದಾಗ ನಾವು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅನ್ನುವ ವಿಚಾರವನ್ನು ಬಿಟ್ಬಿಟ್ಟು ಅಭಿವೃದ್ಧಿ ಕುರಿತಾಗಿ ಯಾರೂ ಕೂಡ ಹೇಳಿಕೆ ಕೊಡದೇ ಇರೋದು ಈ ಪ್ರಜಾಪ್ರಭುತ್ವದ ಒಂದು ದೊಡ್ಡ ದುರಂತ ಆಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಆ ಒಂದು ಶಾಕಿಂಗ್ ರಿಪೋರ್ಟ್ ಕೂಡ ನಮಗೆ ಸಿಗ್ತಾ ಇದೆ. ಇದು ರಾಜಕೀಯ ಪಕ್ಷಗಳಿಗೆ ಅಷ್ಟೇ ಅಲ್ಲ, ಜನರಿಗೂ ಕೂಡ, ಪ್ರಜೆಗಳಿಗೂ ಕೂಡ ಎಚ್ಚರಿಕೆ ಗಂಟೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವಾಗ ನಾವು ಪ್ರಜಾಪ್ರಭುತ್ವ ಗೆಲ್ಲಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಅನ್ನೋದನ್ನು ನೋಡಬೇಕು. ಪ್ರೀಪೋಲ್ ಸರ್ವೆಯಲ್ಲಿ ಈ ಒಂದು ವರದಿ ಕೂಡ ಇಲ್ಲಿ ಬಿತ್ತರವಾಗ್ತಾ ಇದೆ. ಕಾಂಗ್ರೆಸ್, BJPನ ಅಷ್ಟೇ ಇರೋದು ಸದ್ಯಕ್ಕೆ, ಬೇರೆ ಯಾವ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ನಿಧಾನಕ್ಕೆ ಬರಬಹುದು. ಆದರೆ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಮೇಟಿ ಅವರ ನಿಧನದಿಂದ ತೆರವಾದಂಥ ಈ ಕ್ಷೇತ್ರದಲ್ಲಿ ಮೇಟಿ ಅವರ ಮಕ್ಕಳ ಜಗಳ ಅಂತ ಕರೀತಿರೋ, ಒಳ ಜಗಳ ಅಂತ ಕರೀತಿರೋ, ಅಲ್ಲಿ ಅನುಕಂಪ ಗಿಟ್ಟಿಸ್ಕೊಳ್ಳೋಕೆ ಅವರು ಹೊಡೆದಾಡ್ತಾ ಇದ್ದಾರೆ ಅನ್ಕೊಳ್ಬೇಕು. ಆದರೆ ಜನರು ಯಾವ ರೀತಿ ಇದನ್ನು ನೋಡ್ತಾರೆ, ಯಾಕಂತ ಹೇಳಿದ್ರೆ ಯಾವಾಗಲೂ ನಾವು ಹೇಳ್ತೀವಿ ವೋಟ್ ಅಬ್ಸಲ್ಯೂಟ್ಲಿ ಮೊದಲೇ ಕುಟುಂಬ ರಾಜಕಾರಣ. ಓಕೆ, ಅದರಲ್ಲೂ ಆ ಕುಟುಂಬ ರಾಜಕಾರಣದಲ್ಲಿ ಮತ್ತೆ ಒಂದು ಒಳ ಕುಟುಂಬ ರಾಜಕಾರಣ ಅಂದ್ರೆ ಈಗ ಅದಕ್ಕೇನು ಹೇಳ್ತಿರೋದು ತುಂಬ ಕೀಳು ಮಟ್ಟದ ಒಂದು ರಾಜಕಾರಣ ಅಂತ ನಾವು ಕರಿತೀವಿ. ಈಗ ಬಾಗಲಕೋಟೆ ಎಲ್ಲ ಕಡೆಗಳಲ್ಲಿ ಇರುತ್ತೆ. ಆದರೆ ಇಲ್ಲಿ ಪೈಪೋಟಿ ಇರೋದು ಒಂದು ಸಣ್ಣ ದುರಂತ ಅಂತ ಅನ್ಸಲ್ವಾ? ಅವರ ತಂದೆಯವರ ನಿಧನದಿಂದ ತೆರವಾದಂಥ ಕ್ಷೇತ್ರದಲ್ಲಿ ಅವ್ರ ಮನೆಯಲ್ಲೇ ಒಳಜಗಳ, ಅವರ ಸಾವಿನ ನೆನಪೇ ಇನ್ನು ಇರೋ ಹೊತ್ತಲ್ಲಿ ಮಾಸು ಹೋಗಿಲ್ಲ ಇನ್ನು. ಮಕ್ಕಳು ಈ ತರದ ನಿಲುವನ್ನ ಉಟ್ಕೊಳ್ಳಿ. ಇಲ್ಲಿ ನಾನು ಶುರು ಮಾಡೋದಕ್ಕಿಂತ ಮೊದಲು ಒಂದು ರಿಸಲ್ಟ್ ಅನ್ನ ಕೊಡ್ತೀನಿ. ಒಂದು, ಕಳೆದ ಚುನಾವಣೆಯಲ್ಲಿ ಮೇಟಿಯವರು ಸುಮಾರು 5879 ಮತಗಳಿಂದ ಆಯ್ಕೆಯಾಗಿದೆ. 5879 ಮತಗಳಿಂದ ಆಯ್ಕೆಯಾಗಿದೆ. ಅದರಲ್ಲಿ 79,336 ಮತಗಳನ್ನ ಮೇಟಿಯವರು ಪಡ್ಕೊಂಡಿದ್ರು. ಚರಂತಿ ಮಠ ಅವರು 73,000 ಕಡಿಮೆ ಅಂತರದಿಂದ. ಯಾಕೆ 5879 ಮತಗಳಿಂದ ಮಾತ್ರ ಗೆದ್ರು? ಚರಂತಿ ಮಟ್ಟು ಯಾಕೆ ಸೋತ್ರು ಅಂದ್ರೆ, ಚರಂತಿ ಮಠ ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿ ಮಠ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿ 10,116 ಮತಗಳನ್ನು ತೆಗೆದುಕೊಂಡಿದ್ದರಿಂದ ಅವ್ರು ಸ್ಪರ್ಧೆ ಮಾಡದೆ ಹೋಗಿದ್ರೆ ಇದೇ 5,000 ಮತಗಳ ಅಂತರದಿಂದ ಗೆಲ್ಬೋದಿತ್ತು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ದಾವಣಗೆರೆದು ಒಂದು ಚರ್ಚೆ ಮಾಡಿದ್ವಿ, ಆದರೆ ಬಾಗಲಕೋಟೆದು ಮತ್ತೊಂದು ಎಕ್ಸ್ಟ್ರೀಮ್ ಅಲ್ಲಿದೆ. ಅಲ್ಲಿ ಗೆಲುವು ಸಲೀಸಲ್ಲ. ಅಲ್ಲ, ಇಲ್ಲಿ ಸಲೀಸು ಅಂತೀರಾ ನೀವು? ಇಲ್ಲಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ಏನಾದ್ರೂ ಮಾಡ್ಕೋಬಹುದು. ಆದ್ರೆ ಅಲ್ಲಿ ಟಿಕೆಟ್ ಅಲ್ಲಿ ಈಗ ಆಲ್ರೆಡಿ ಚರಂತಿ ಮಠ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆಗಿದೆ. ಈಗ ಕುಟುಂಬ ರಾಜಕಾರಣ ತಣ್ಣಗೆ ಮಾಡೋದಕ್ಕೆ CM ಅವ್ರು ಎಲ್ಲರನ್ನೂ ಕರೆಸಿ ನಮ್ ಮಾತು ಒಪ್ಪಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಟಿಕೆಟ್ ಅನೌನ್ಸ್ ಮಾಡಿದ್ಮೇಲೆ ಅವ್ರು ಯಾವ ತರ ಸ್ಟ್ಯಾಂಡ್ ತಗೋತಾರೋ ಏನೋ, ಅವ್ರ ಕುಟುಂಬದವರು ಹೋಗಿ ಯಾವ್ದೋ BJP ಸಪೋರ್ಟ್ ಮಾಡ್ತೀವಿ ಅಂತ ಯಾರಾದ್ರು ಸ್ಟೇಟ್ಮೆಂಟ್ ಮಾಡ್ತಾ ಅಂದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. ಅಲ್ಲ, ಈಗ ಅವ್ರ ಮಕ್ಕಳದ್ದು ಒಂದೊಂದು ಟೀಮ್ ಇದೆ ಅಂತ ನಮ್ಗಲ್ಲಿ ಕೇಳದಾಗ ಬಂದಿರೋದು. ಅದು
ಅಲ್ಲಿ ಸಿಕ್ಕಾಗ ಸದ್ಯಕ್ಕೆ ಸಿಕ್ಕಾಗ ಒಂದು ನ್ಯೂಸ್ ಆ ಟೀಮ್ಗಳು ಅಷ್ಟು ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತೆ ಅವ್ರವ್ರ ಫಾಲೋಯರ್ಗಳು ಅವ್ರ ತಂದೆ ಇಟ್ಕೊಂಡಿರ್ತಾರೆ ಕರೆಕ್ಟ್ ಕರೆಕ್ಟ್ ಅವರ ಫಾಲೋಯರ್ಗಳು ಅಥವಾ ಚಮಚಗಳು ಗೊತ್ತಿಲ್ಲ ಅವರು ಉಬ್ಸಿ ನೀವು ನಿಲ್ಲಿ ನೋಡ್ತೀವಲ್ವ ಅಲ್ಲ ಅಂದ್ರೆ ನಾನೇನ್ ಹೇಳ್ತಾ ಟಿಕೆಟ್ ಅನೌನ್ಸ್ ಆದ್ಮೇಲೆ ಯಾರಿಗಾದ್ರೂ ಟಿಕೆಟ್ ಇವರ ಒಳ ಜಗಳ ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿ ಬಿಜೆಪಿಗೆ ಮೈನಸ್ ಆಗುತ್ತೆ ಅಥವಾ ಪ್ಲಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅಂತ ನನ್ನ ಭಾವನೆ. ಅವ್ರು ಯಾರು ರಿಜಿಸ್ಟರ್ಡ್ ಬಿಗ್ ಲೀಡರ್ ಅಲ್ಲ. ಹೌದು ಅಲ್ಲ ಅಲ್ಲ. ಹಾಗಾದ್ರೆ ಟಿಕೆಟ್ ಕೊಡ್ಬೇಕಾದ್ರೆ ಇಲ್ಲಿ ಏನ್ ಪ್ಲಾನ್ ಮಾಡಬಹುದು ಹೈಕಮಾಂಡ್, ಅವ್ರಿಗಿರುವಂತ ಸೂತ್ರ ಏನು ಅಂತ ಇಲ್ಲಿ ಡೆಫಿನೆಟ್ಲಿ ಅಹಿಂದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಲ್ಲಿ ಒಂದು ಲಿಂಗಾಯತ ಸಮುದಾಯ ಮತ್ತೆ ಬೇರೆ ಸಮುದಾಯದ ಮತಗಳು ಒಂದು ಪಕ್ಷಕ್ಕೆ, ಕುರುಬ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಮತ್ತೊಂದು ಪಕ್ಷಕ್ಕೆ ಬೀಳೋದು ಅಲ್ಲಿಯ ಪ್ಯಾಟರ್ನ್. ಹೌದು. ಅಲ್ಲಿ ಕುರುಬ ಸಮುದಾಯ ಎಷ್ಟು ಸಿಗ್ನಿಫಿಕೆಂಟ್ ಇದೆಯೋ ಲಿಂಗಾಯತ ವೀರಶೈವ ಸಮುದಾಯ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ. ಹೀಗಾಗಿ ನಾವು ಬೇಕಾದಷ್ಟು ನೀವು 2013 ಮೇಟಿಯವರು 2906 ಮತದಿಂದ ಕರೆಕ್ಟ್ 2906 ಮತದಿಂದ ಗೆದ್ರು. ಹೀಗಾಗಿ ನೆಕ್ ಟು ನೆಕ್ ಫೈಟ್ ಇದೆ ಅಲ್ಲಿ. ಆಮೇಲೆ ಅವರ ಸಾವಿನ ಏನು ಅನುಕಂಪದ ಅಲೆ ಅಂತ ಈಗಿಲ್ಲ, ಅದು ಇಳಿಮುಖ ಅನುಕಂಪದ ಅಲೆ ಅನ್ನೋ ಏನೋ ಅನುಕಂಪ ಒಂದು ಫ್ಯಾಕ್ಟರ್ ಆಗ್ಬೋದೇ ಹೊತ್ತು ಅಲೆ ಏನು ಎದ್ದಿಲ್ಲ. ಇಂಟೆನ್ಸಿಟಿ ಇಸ್ ವೆರಿ ಲೋ. ಇಂಟೆನ್ಸಿಟಿ ಇಸ್ ವೆರಿ ಲೋ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ತುಂಬಾ ಕಷ್ಟಪಡಬೇಕು. ಕಾಂಗ್ರೆಸ್ ಕಷ್ಟಪಡಬೇಕಾಗಿದೆ. ಅದಕ್ಕೆ ಅವರು ಚರಂತಿಮಠ ಅವರಿಗೆ ಒಂದು ಬಿಜೆಪಿ ಅವರು ಹೌದು ಯಾಕಂದ್ರೆ ಹಳೆ ಹುಲಿ. ಆಮೇಲೆ ಅವರು ಮಲ್ಲಿಕಾರ್ಜುನ ಚರಂತಿಮಠ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಈಗ. ಅವ್ರಿಗೆ ಕಾಂಗ್ರೆಸ್ ಅದು ಮುಳುವಾಗುತ್ತೆ ಅಂತ ಅನ್ಸುತ್ತೆ. ಅದು ಯಾವ ತರ ಆಗುತ್ತೋ ಗೊತ್ತಿಲ್ಲ. ಅದು ಎಲೆಕ್ಷನ್ಗಳ ಹತ್ರ ಬಂದಾಗ ಯಾವ ತರ ಕ್ಯಾಂಡಿಡೇಟ್ಗಳು ಫೈನಲ್ ಆದ್ಮೇಲೆ ಯಾವ ತರ ಆಗುತ್ತೋ ಗೊತ್ತಿಲ್ಲ.